ಕಾಂಗ್ರೆಸ್ನಲ್ಲಿ ರಿಪೋರ್ಟ್ ಕಾರ್ಡ್ ವಾರ್ ಸಿಕ್ಕಾಪಟ್ಟೆ ಜೋರಾಗಿದೆ. ಕೆಪಿಸಿಸಿಯಿಂದ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ಕೇಳೋದಕ್ಕೆ ಒಂದಷ್ಟು ಜನ ಸಚಿವರು ಗರಂ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ರಿಪೋರ್ಟ್ ಕಾರ್ಡ್ ವಾರ್ ಅಥವಾ ಪ್ರೋಗ್ರೆಸ್ ಕಾರ್ಡ್ ವಾರ್ ಜೋರಾಗಿದೆ. ಕೆಪಿಸಿಸಿಯಿಂದ ಸಚಿವರ ರಿಪೋರ್ಟ್ ಕಾರ್ಡ್ ಕೇಳಿದಕ್ಕೆ ಒಂದಷ್ಟು ಮಂದಿ ಸಚಿವರು ಗರಂ ಆಗಿದ್ದಾರೆ. ಡಿಸಿಎಂ ಡಿಕೆಶಿ ಸೈಲೆಂಟ್ ಗೇಮ್ ಮಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಬಣ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹೈಕಮಾಂಡ್ಗೆ ವರದಿ ಕೊಡ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಏನ್ ವರದಿ ಕೇಳಿದಾರೋ ನನಗೇನು ಗೊತ್ತಿಲ್ಲಪ್ಪ ಅಂತ KN ರಾಜಣ್ಣ ಹೇಳಿದ್ದಾರೆ. ವರದಿ ಕೇಳಿದ್ದಾರೆ, ಕೊಟ್ಟಿದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಸೊ ಒಬ್ಬೊಬ್ಬರದ್ದು ಒಂದೊಂದು. ಆದರೆ ಇದರಲ್ಲಿ ಏನಿದೆ, ನೋಟಿಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಬಹಿರಂಗ ಹೇಳಿಕೆ, ಪಕ್ಷದ ಶಿಸ್ತನ್ನ ಮುರಿದು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರುವಂತ ಸಚಿವರುಗಳು ಏನೇನು ಕೆಲಸ ಮಾಡಿದಿರಿ ನಿಮ್ಮ ಇಲಾಖೆಯಲ್ಲಿ, ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಕೆಪಿಸಿಸಿ ವತಿಯಿಂದ ಕೇಳಲಾಗಿದೆ. ಇನ್ನು ಕೆಪಿಸಿಸಿಯಿಂದ ಸಚಿವರ ರಿಪೋರ್ಟ್ ಕಾರ್ಡ್ ಕೇಳಿರೋ ಬಗ್ಗೆ ಕಾಂಗ್ರೆಸ್ನ ಯಾವ್ಯಾವ ನಾಯಕರು ಏನೆಲ್ಲ ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಿದೀವಿ ಅನ್ನೋದನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೆ ಮುಂದೆ ಏನು ವರದಿ ಕೊಡುವಂಥದ್ದು ಇದು ನಿರ್ದಿಷ್ಟವಾಗಿ ಕೇಳಿದಾಗ ಪಕ್ಷ ದೊಡ್ಡದು, ಪಕ್ಷ ಏನಾದ್ರು ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಬರ್ಲಿ, ನೋಟಿಸ್ ಬಂದ್ಮೇಲೆ ಉತ್ತರ ಕೊಡ್ತಾರೆ. ನಮಗೆ ಬಂದ್ರೆ ನಾವು ಕೊಡ್ತೀವಿ. ಶಿವಾನಂದ ಪಾಟೀಲ್ ಬಂದ್ರೆ ಶಿವಾನಂದ ಪಾಟೀಲ್ಗೂ ಬರ್ತಿದೆ ಉತ್ತರ. ಆದರೆ ಬಹಿರಂಗ ಹೇಳಿಕೆ ಕೊಡೋದು ಕೂಡ ಸರಿಯಲ್ಲ. ಏನೇ ಇದ್ರೂ ಕೂಡ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ. ಅಷ್ಟು ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿದೆ. ಅನವಶ್ಯಕವಾಗಿ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತ PCCನವರು AICCಗೆ ಸಬ್ಮಿಟ್ ಮಾಡ್ರ. ಆಮೇಲೆ ಪಕ್ಷಕ್ಕೆ ವರದಿ ಕೊಟ್ಟಿಲ್ಲ ಅಂದರೆ ಇನ್ಯಾರಿಗೆ ಕೊಡ್ಬೇಕು? ನಾವು ಪಕ್ಷಕ್ಕೂ ಕೊಡಬೇಕಾಗುತ್ತೆ ನಮ್ಮ ರಿಪೋರ್ಟ್ ಕಾರ್ಡು, ಜನರಿಗೂ ಕೊಡಬೇಕಾಗುತ್ತೆ ನಮ್ಮ ರಿಪೋರ್ಟ್ ಕಾರ್ಡ್. ನೋಡಿ, ಎಲ್ಲೂ ಕೂಡ ವರಿಷ್ಠರು ನೀವು ಡಿನ್ನರಿಗೆ ಸೇರಬೇಡಿ, ಕಾಫಿಗೆ ಸೇರಬೇಡಿ ಅಂತ ಏನು ಯಾರೂ ಹೇಳಿಲ್ಲ. ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ಭಿನ್ನಾಭಿಪ್ರಾಯಗಳನ್ನ ನೀವು ಪಬ್ಲಿಕ್ನಲ್ಲಿ ಹೇಳೋದು ಸರಿಯಲ್ಲ. ನಿಮ್ಮದು ಒಂದು ವೇದಿಕೆ ಇದೆ, ನಿಮ್ಮದಾದಂಥ ಒಂದು ವೇದಿಕೆ ಇದೆ ಪಕ್ಷದಲ್ಲಿ, ಅದರಲ್ಲಿ ಮಾತಾಡಿ ಅಂತ ಹೇಳಿರೋದು ಅಷ್ಟೇ. ಇಲ್ಲ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಪ್ರೋಗ್ರೆಸ್ ಕಾರ್ಡ್ ಅನ್ನೋ ವರ್ಡೇ ಬಂದಿಲ್ಲ. ಪ್ರೋಗ್ರೆಸ್ ಕಾರ್ಡ್ ಸ್ಕೂಲ್ ಕಾಲೇಜಲ್ಲ ನಮ್ಮ ಇರೋದು.